ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ನಿಮ್ಗೆಲ್ರಿಗೂ ದ ಬೋರ್ಕರ್ಸ್ ಚಾನೆಲ್ಗೆ ಸ್ವಾಗತ. ನಮ್ಮ ಬಾಲ್ಕನಿ ಗಾರ್ಡನ್ ಅಲ್ಲಿ ಎಷ್ಟು ಫ್ರೆಶ್ ಆಗಿ ಬಸಳೆ ಸೊಪ್ಪು ಬೆಳೆದಿತ್ತು ನೋಡಿದ್ರಲ್ಲ, ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಅದರ ಸೊಪ್ಪನ್ನು ಬಳಸಿ ನಾನು ಒಂದು ಬಸಳೆ ಸೊಪ್ಪಿನ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ, ಅಕ್ಕಿ ಹಿಟ್ಟಿನ ಜೊತೆ. ಇದು ಬಸಳೆ ಸೊಪ್ಪಿನ ಒಂದು ವಿಶೇಷವಾದಂಥ ರೆಸಿಪಿ, ನ್ಯೂ ರೆಸಿಪಿ. ಇದನ್ನು ಹೆಚ್ಚಾಗಿ ಉತ್ತರ ಭಾರತದ ಕಡೆ ಎಲ್ಲ ಮಾಡಿ ತಿಂತಾರೆ. ನಮ್ಮ ಕಡೆ ಇದೆಲ್ಲ ಕಡಿಮೆ, ಅದಕ್ಕೆ ನಾನು ಹೊಸದಾಗಿ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ನಮ್ಮ ಕಡೆ ಬಸಳೆ ಅಂತೀವಿ, ಆಮೇಲೆ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಪುಯಿ ಅಂತ ಕರೀತಾರೆ, ಉತ್ತರ ಭಾರತದಲ್ಲೂ ಪುಯಿ ಅಂತ ಕರೀತಾರೆ, ಆಮೇಲೆ ಇಂಗ್ಲೀಷ್ನಲ್ಲಿ ಮಲಬಾರ್ ಸ್ಪಿನಾಚ್ ಅಂತಲೂ ಕರೀತಾರೆ. ಇದು ತುಂಬ ಚೆನ್ನಾಗಿರ್ತದೆ. ಇವತ್ತು ಇದರ ಸೊಪ್ಪನ್ನು ಬಳಸಿ ನಾನು ಒಂದು ಅಕ್ಕಿಯ ಜೊತೆ ಬೆರೆಸಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೊಸ ರೆಸಿಪಿ. ಇದು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಚೆನ್ನಾಗಿರ್ತದೆ. ಬನ್ನಿ ಈಗ ಬಸಳೆ ಸೊಪ್ಪಿನ ರೊಟ್ಟಿಯನ್ನು ಮಾಡುವ. ಅದಕ್ಕೂ ಮುಂಚೆ ನಮ್ಮ ಎಲ್ಲ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ರೊಟ್ಟಿ ಮಾಡೋಣ. ನೋಡಿ ವೀಕ್ಷಕರೇ, ನಮ್ಮ ಮನೆಯ ತೋಟದಲ್ಲಿ, ಗಾರ್ಡನಲ್ಲಿ, ಬಾಲ್ಕನಿ ತೋಟದಲ್ಲಿ ಬೆಳೆದಂತ ಬಸಳೆ ಸೊಪ್ಪು. ಇದು ಹೋದ ವರ್ಷ ನಟ್ಟದ್ದು ನಾನು ಗಿಡ ತಂದು. ಅದು ಒಂದು 2-3 ಸರ್ತಿ ಪಲ್ಯ ಮಾಡಿದ್ದೆ. ಈ ಸರ್ತಿ ತುಂಬಾ ದೊಡ್ಡದಾಗಿ ಬಂತು, ಮತ್ತೆ ಬಾಲ್ಕನಿಯಿಂದ ಹೊರಗೆ ಹೋಗಿತ್ತು. ಅದಕ್ಕೆ ನಾನೆಲ್ಲ ಕಟ್ ಮಾಡ್ಬೇಕಾಯ್ತು. ಈಗ ತುಂಬಾ ಚಂದ ಬಂದಿದೆ ನೋಡಿ. ಹೋದ ವರ್ಷ ನಾನು ಇದರಿಂದ ಇದಕ್ಕೆ ಹಲಸಿನ ಬೀಜ ಹಾಕಿ ಬಸಳೆ ಒಟ್ಟಿಗೆ ಬೆಂದಿ ಅಥವಾ ಸಾಂಬಾರ್ ಮಾಡಿದ್ದೆ. ಅದರ ರೆಸಿಪಿ ಕೂಡ ಇದೆ, ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ. ಇವತ್ತು ನಾನು ಇದನ್ನು ಬಳಸ್ಕೊಂಡು ಒಂದು ಬಸಳೆ ಸೊಪ್ಪಿನ ಅಕ್ಕಿ ರೊಟ್ಟಿನ ಹೇಗ್ ಮಾಡೋದಂತ ತೋರಿಸ್ತೇನೆ. ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ರೆಸಿಪಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ನಮ್ಮ ಮನೆಯಲ್ಲೇ ಆದಂತ ಬಸಳೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಸುಮಾರು ಬಸಳೆ ಸಿಕ್ಕಿತ್ತು, ಇನ್ನೂ ಸಹ ಸುಮಾರು ಇದೆ ಗಿಡದಲ್ಲಿ. ಇದು ಉದ್ದ ಬಳ್ಳಿ ಬಂದದೆಲ್ಲ ತೆಗಿಬೇಕಾಯ್ತು ನಾನು. ನೋಡಿ, ತುಂಬಾ ಫ್ರೆಶ್ ಆಗಿ ಇದೆ. ಈಗ ನಾವು ಬಸಳೆ ಸೊಪ್ಪಿನಿಂದ ರೊಟ್ಟಿ ಮಾಡುವ. ನೋಡಿ, ತುಂಬಾ ಎಳೆ ಎಳೆ ಎಲೆಗಳು ಇವೆ ಇದ್ರದ್ದು. ಇದನ್ನೆಲ್ಲ ದೊಡ್ಡ ದೊಡ್ಡ ಎಲೆ ಕೂಡ ಬಂದಿದೆ ನೋಡಿ, ತುಂಬಾ ಫ್ರೆಶ್ ಆಗಿರುವಂತದ್ದು. ಇದನ್ನೆಲ್ಲ ತೆಗೆದು ನಾವು ಸಣ್ಣದಾಗಿ ಹೆಚ್ಚಿ ರೊಟ್ಟಿನ ಮಾಡುವ. ಆಮೇಲೆ ಈ ದಂಟು ಎಲೆ ಎಲ್ಲ ನಾವು ಬೇರ್ಪಡಿಸಬೇಕು, ಅದೆಲ್ಲ ಮಾಡುವ. ಫಸ್ಟಿಗೆ ಇದನ್ನು ಚಂದ ಮಾಡಿ ತೊಳ್ಕೊಳ್ತೇನೆ ಒಂದ್ಸರ್ತಿ. ನೋಡಿ, ಸುಮಾರು ಸಿಕ್ಕಿತು ಬಸಳೆ. ಇದು ಈಗ ನೋಡಿ ವೀಕ್ಷಕರೇ, ನಾನು 1 ಗ್ಲಾಸ್ನಲ್ಲಿ ತುಂಬಾ ದೋಸೆ ಅಕ್ಕಿನ ನೆನೆ ಹಾಕ್ತಾ ಇದ್ದೇನೆ. 1-2 ಗಂಟೆ ನೆನೆದ್ರೆ ಸಾಕು. ನಾವು ನೀರು ದೋಸೆಗೆಲ್ಲ ಬಳಸ್ತೇವಲ್ಲ, ಅಕ್ಕಿ ಇಡ್ಲಿ ಮಾಡ್ಲಿಕ್ಕೆಲ್ಲ, ಅದೇ ಅಕ್ಕಿನ ಬಳಸಿದ್ರೆ ಆಯ್ತು. ಬಿಳ್ತಿಗೆ ಅಕ್ಕಿ ಇದು. ಈಗ ತೊಳ್ಕೊಂಡು ಇದನ್ನು ಚಂದ ಮಾಡಿ ತೊಳೆದು 2 ಗಂಟೆ ನೆನೆ ಇಡುವ ನೀರು ಹಾಕಿ. ನಾನೀಗ ಅಕ್ಕಿನ 1-2 ಸರ್ತಿ ಚಂದ ಮಾಡಿ ತೊಳೆದೆ. ಈಗ ಇದಕ್ಕೆ ನೀರು ಹಾಕಿ ನೆನೆ ಇಡುವ 2 ಗಂಟೆಗಳ ಕಾಲ. ಈಗ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಅಕ್ಕಿ ಇದೆ, ಬೆಳ್ತಿಗೆ ಅಕ್ಕಿ. ನಾನು 1 ಲೋಟದಷ್ಟು ಆಗ ನೆನೆಸಿ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ನೆಂದಿದೆ. 1-2 ಗಂಟೆ ಜಾಸ್ತಿನೇ ಆಯ್ತು. ಆಮೇಲೆ ಇಲ್ಲಿ ನೋಡಿ, ಬಸಳೆ ಸೊಪ್ಪು ಆವಾಗ ಕಟ್ ಮಾಡಿದ್ದೆಲ್ಲ, ಅದರ ಸೊಪ್ಪನ್ನೆಲ್ಲ ನಾನು ಚೆಂದ ಮಾಡಿ ತೆಗೆದಿಟ್ಟಿದ್ದೇನೆ. ದೊಡ್ಡ ದೊಡ್ಡ ಸೊಪ್ಪೆಲ್ಲ ರೊಟ್ಟಿಗೆ ಅಂತ ತೆಗೆದಿಟ್ಟಿದ್ದೇನೆ. ಆಮೇಲೆ ಇಲ್ಲಿ ಸ್ವಲ್ಪ ಬೆಣ್ಣೆ ಇದೆ, ಇದು ರೊಟ್ಟಿ ಮಾಡುವಾಗ ಮೇಲೆ ಹಚ್ಚಲಿಕ್ಕೆ. ಇದು ಜೀರಿಗೆ, ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು, ಆಮೇಲೆ 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ. ಇದು ರುಚಿಗೆ ಉಪ್ಪು. ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೊಳ್ಳಿಕ್ಕಿದೆ. ಮೊದಲಿಗೆ ನೋಡಿ ವೀಕ್ಷಕರೇ, ನಾನು ಅಕ್ಕಿಯ ಹಿಟ್ಟನ್ನು ಮಾಡಿಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ. ಇದು ನಾವು ನೈಸಾಗಿ ರುಬ್ಕೊಳ್ಬೇಕು, ಆದ್ರೆ ನೀರಾಗಬಾರ್ದು. ನೀರು ದೋಸೆ ಹಿಟ್ಟಿನ ತರ ಅಲ್ಲ, ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳುವ. ಇದಕ್ಕೆ ನಾನು ಈಗಲೇ 1 ಚಮಚದಷ್ಟು ಉಪ್ಪನ್ನು ಹಾಕೊಳ್ತೇನೆ ರುಬ್ಬುವಾಗಲೇ. ಈಗ ನೈಸಾಗಿ ರುಬ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಅಕ್ಕಿಯನ್ನು ರುಬ್ಬಿ ಆಯ್ತು ನೋಡಿ.
ನೈಸಾಗಿ ರುಬ್ಕೊಂಡೆ, ಆದರೆ ಹಿಟ್ಟು ದಪ್ಪ ಇದೆ. ಇದನ್ನೀಗ ತೆಕ್ಕೊಳ್ಳುವ. ನೋಡಿ, ಹಿಟ್ಟು ನೋಡಿದ್ರೆ ಅಂದಾಜಾಗುತ್ತೆ, ದಪ್ಪನೇ ಇದೆ. ಈಗ ಈ ಸಣ್ಣ ಮಿಕ್ಸಿ ಜಾರಲ್ಲಿ ನಾನು ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕಿ ನೈಸಾಗಿ ರುಬ್ಕೊಳ್ತೇನೆ. ಈಗ ನೋಡಿ ವೀಕ್ಷಕರೇ, ಇದು ಹಸಿಮೆಣಸಿನಕಾಯಿ, ಶುಂಠಿ ಎಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡೆ. ಇದನ್ನು ಸಹ ಇದಕ್ಕೆ ಹಾಕೊಳ್ಳುವ. ಈಗ ಒಂದು ಸರ್ತಿ ಬಿಟ್ಟು ಬೆರೆಸ್ಕೊಳ್ಳುವ. ಈಗ ಕೊನೆಯದಾಗಿ ನಮಗೆ ಈ ಸೊಪ್ಪನ್ನು ಹೆಚ್ಚಿ ಆಮೇಲೆ ಅದಕ್ಕೆ ಹಾಕೊಳ್ಳಿಕ್ಕಿದೆ. ಈಗ ನೋಡಿ, ಬಸಳೆ ಸೊಪ್ಪು ನಾನು ಒಂದರ ಮೇಲೊಂದು ಜೋಡಿಸಿ ಇಟ್ಟಿದ್ದೇನೆ. ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳುವ. ನೋಡಿ, ಈ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ. ಇದನ್ನು ಈ ಹಿಟ್ಟೊಳಗೆ ಬೆರೆಸ್ಕೊಳ್ಳುವ. ನಮಗೆ ಹಿಟ್ಟಿಗೆ ಎಷ್ಟು ಬೇಕು ಸೊಪ್ಪು ಅಷ್ಟೇ ಹಾಕೊಳ್ಳುವ. ತುಂಬಾ ಸೊಪ್ಪೆ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ನಮಗೆ ಅಂದಾಜಾಗುತ್ತಲ್ಲ ಅಷ್ಟು ಸೊಪ್ಪು ಹಾಕೊಳ್ಳುವ. ಈ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ತವನ ಚೆನ್ನಾಗಿ ಬಿಸಿ ಆಗಲಿ ಸ್ವಲ್ಪ ಹೊತ್ತು. ಹದ ಬಿಸಿ ಆಗ್ತಾ ಇದ್ದಾಗೆ ನಾವು ಇದರಲ್ಲಿ ಹಿಟ್ಟನ್ನು ಹಾಕೊಳ್ಳುವ. ಈಗ ಬಿಸಿ ಆಯಿತು. ಹೀಗೆ 1 ಸೌಂಡ್ನಷ್ಟು ಹಿಟ್ಟು ಹಾಕೊಳ್ಳುವ. ಆನಂತರ ಇದನ್ನು ಈ ರೀತಿ ಕೈಯಿಂದಲೇ ನಾವು ಸರಿಸ್ಕೊಳ್ಬೇಕು. ತೆಳ್ಳಗೇನು ಮಾಡ್ಕೊಳ್ಬೋದು, ದಪ್ಪನು ಮಾಡ್ಕೊಳ್ಬೋದು, ನಮ್ಗೆ ಹೇಗೆ ಬೇಕೋ ಹಾಗೆ. ಇದರ ಮೇಲೆ ಸ್ವಲ್ಪ ನಾನಿಲ್ಲಿ ಬೆಣ್ಣೆ ತಗೊಂಡಿದ್ದೇನೆ, ಎಣ್ಣೆನೂ ಹಾಕೊಳ್ಬೋದು. ಸ್ವಲ್ಪ ಈ ರೀತಿ ಬೆಣ್ಣೆನ ಹಾಕೊಳ್ಳುವ. ಬೆಣ್ಣೆ ಇದು ಗಟ್ಟಿ ಇದೆ, ಹೋಮ್ಮೇಡ್ ಬೆಣ್ಣೆ. ಇದನ್ನು ನಾನು ಮುಚ್ಚಿಟ್ಟು ಬೇಯಿಸ್ತೇನೆ. ಈಗ ನೋಡಿ, ಇದನ್ನು ಉಲ್ಟಾ ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಣ್ಣೆನ ಮೇಲ್ಗಡೆಯಿಂದಲೂ ಹಚ್ತಾ ಇದ್ದೇನೆ. ಬೆಣ್ಣೆ, ತುಪ್ಪ, ಎಣ್ಣೆ ಏನು ಸಹ ಹಚ್ಚಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆಯುವ. ಈಗ ಇನ್ನೊಂದು ಕಾಯಿಸ್ಕೊಳ್ತೇನೆ.
ಸೌಟಿಂದ ಆಗಲ್ಲ, ಇದು ಕೈಯಿಂದನೇ ಮಾಡಬೇಕು. ಅಕ್ಕಿ ರೊಟ್ಟಿಯನ್ನು ತಟ್ಟಿದ ಥರನೇ ನಾವು ಕೈಯಿಂದನೇ ಮಾಡಿದರೆ ಒಳ್ಳೆಯದು. ಒಂಚೂರು ಬೆಣ್ಣೆ ಹಾಕ್ತೇನೆ. ಪರಿಮಳ ಅಂತೂ ಚೆನ್ನಾಗಿ ಬರ್ತಾ ಇದೆ, ರುಚಿನೂ ಕೂಡ ಇದು ತುಂಬ ಚೆನ್ನಾಗಿರ್ತದೆ. ಮುಚ್ಚಿಟ್ಟು ಬೇಯಿಸುವ. ನೋಡಿ ವೀಕ್ಷಕರೇ, ಪಲ್ಟಿ ಹಾಕುವ. ಇನ್ನೊಂಚೂರು ಬೇಯಲಿ, ಸೊಪ್ಪು ಸರಿಯಾಗಿ ಸ್ವಲ್ಪ ಬೆಂದರೆ ಚೆನ್ನಾಗಿ ರುಚಿ ಬರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಬಸಳೆ ಸೊಪ್ಪಿನ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂತು. ತುಂಬ ಮೆದುವಾಗಿ ಬಂದಿದೆ, ಆಮೇಲೆ ರುಚಿ ಸಹ ತುಂಬ ಚೆನ್ನಾಗಿ ಬಂದಿದೆ. ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಜೊತೆಗೆ ಈ ಸೊಪ್ಪೆಲ್ಲ ಬೆರೆಸಿ ಮಾಡಿದ್ರಿಂದಾಗಿ ತುಂಬ ರುಚಿಯಾಗಿದೆ. ಇದರ ಜೊತೆ ನಾನು ಕೆಂಪು ಚಟ್ನಿಯನ್ನು ಇಟ್ಟಿದ್ದೇನೆ. ಚಟ್ನಿಯನ್ನು ಬೇಕಂತಿಲ್ಲ, ಹಾಗೆ ಸಹ ತಿನ್ಬೋದು, ರುಚಿ ಚೆನ್ನಾಗಿ ಬರ್ತದೆ. ಚಟ್ನಿ ಜೊತೆಗಂತೂ ಇನ್ನೂ ಒಳ್ಳೆ ಟೇಸ್ಟ್ ಬಂದಿದೆ. ನಾನು ನಿಮಗೆ ತುಂಡು ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಮೆದುವಾಗಿದೆ ನೋಡಿ, ತುಂಬ ಮೆದುವಾಗಿ ಬಂದಿದೆ. ಇದು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿ ಬಂದಿದೆ. ವೀಕ್ಷಕರೇ, ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.